ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ರಂತ ಭಾವಿಸ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇದು ನೋಡ್ರಿ, ನಾವು ಶ್ರೀಶೈಲ ಬಳಗ ಮ್ಯೂಸಿಯಂ ನೋಡಲಿಕ್ಕೆ ಹೊಂಟೀವಿ. ಅದು ಯಾವುದಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರದ್ದು ಮ್ಯೂಸಿಯಮ್ಗೆ ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಯಾವಾಗ ಹುಟ್ಟಿದ್ರು ಮತ್ತು ಅವ್ರದ್ದು ಸ್ವಲ್ಪ ಇತಿಹಾಸವನ್ನು ನಾವು ತಿಳ್ಕೊಳ್ಳೋಂಥ. ಇವರು ಹುಟ್ಟಿದ ದಿನಾಂಕ 19 ಫೆಬ್ರವರಿ 1630 ಶಿವನಗಿರಿ ಕೋಟೆಯೊಳಗೆ ಇವರು ಹುಟ್ಟಿದ್ರು. ಇವರ ತಂದೆ ಹೆಸರು ಸಹಾಜಿ ಭೋಸ್ಲೆ ಮತ್ತು ತಾಯಿ ಹೆಸರು ಜೀಜಾಬಾಯಿ. ಮತ್ತು ಇವರು ಗುರು ದಾದೋಜಿ ಕೊಂಡದೇವ್ ಮತ್ತು ಸಮರ್ಥ ರಾಮದಾಸ್ ಅಂತ ಅವರ ಗುರುಗಳು. ಮತ್ತು ಇವರು 16ನೇ ವರ್ಷಕ್ಕೆ ಮೊದಲು ಕೋಟೆ ಅಂದರೆ ತೋರಣ ಕೋಟೆ ಗೆದ್ದರು. ಮತ್ತು ಇವರು ಹಿಂದ್ವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದರು, ನಮ್ಮದೇ ರಾಜ್ಯ. ಮತ್ತು ಮೊಘಲರು ಮತ್ತು ಆದಿಲ್ ಶಾಹಿ ಇಂಗ್ಲೀಷರ ವಿರುದ್ಧ ಹೋರಾಡಿ 300 ಕೋಟೆಯನ್ನು ಗೆದ್ದಿದ್ದಾರೆ. ಇವರ ಆಡಳಿತ ಒಳಗೆ ರೈತರ ರಾಜ್ಯ ಅಂತ ರೈತರ ಭೂಮಿ ಅಳತೆ ಮಾಡಿ ಕಡಿಮೆಗೆ ತೆರಿಗೆಯನ್ನು ಕಟ್ಟಿದ್ರು. ಮತ್ತು ಇವರು ನೌಕಾಪಡೆಯನ್ನು ಮಾಡಿದ್ದಾರೆ. ಭಾರತದೊಳಗೆ ಮೊದಲನೇ ಬಾರಿ ನೌ ಮಾಡಿದ್ದವರು ಶಿವಾಜಿ ಮಾಡಿದ್ದಾರೆ. ಮತ್ತು ಹಾಗೆ ಅವರನ್ನು ಫಾದರ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಎಲ್ಲ ಧರ್ಮದವರು ಗೌರವವನ್ನು ಕೊಡ್ತಾರೆ ಅಂತ ಒಂದು ಮಸೀದಿ ಚರ್ಚ್ ಒಡೆಯಬಾರ್ದು ಅಂತ ಖಡಕ್ಕಾಗಿ ಆರ್ಡರ್ ಕೊಟ್ಟರು. ಮತ್ತು ಅಫ್ಜಲ್ ಖಾನ ವಧೆ ಆಯಿತು 1659 ವಾಘ್ ನನ್ಗಂದಿಂದ ಕೊಂದರು. ಮತ್ತು ಜೈಸ್ತಾ ಖಾನ್ ಮೇಲೆ ದಾಳಿ ಆಯಿತು. ಪುಣೆಯಲ್ಲಿ ರಾತ್ರಿ ನುಗ್ಗಿ ಬೆರಳು ಕತ್ತರಿಸಿದರು. ಮತ್ತು ಪುರಂದರ ಒಪ್ಪಂದ ಮತ್ತು ಆಗ್ರಾ ಒಪ್ಪಿಕೊಂಡು ಆಯಿತು. ಮತ್ತು ರಾಜ್ಯಾಭಿಷೇಕ 6 ಜೂನ್ 1674 ರಾಯ್ಗಢ ಕೋಟೆಯಲ್ಲಿ ಛತ್ರಪತಿಯಾದರು. ಪ್ರಚಂದ್ರಲೇಖೇವ ವಂದಿಷ್ಣುವೇಶ್ವಂದಿತಾ ಅಂದರೆ ಹುಣ್ಣಿಮೆಯ ಚಂದ್ರನ ಹಾಗೆ ಬೆಳೆಯುತ್ತಾ ಇಡೀ ವಿಶ್ವಕ್ಕೆ ವಂದನೀಯಾಗಿ ಇರುವ ರಾಜ. ಜೈ ಭವಾನಿ ಜೈ ಶಿವಾನಿ ಅವರ ಒಂದು ಮೂಲ ಮಂತ್ರ. ಇವಾಗ ನೋಡ್ರಿ, ನಾವು ಶಿವಾಜಿ ಮಹಾರಾಜರ ಮ್ಯೂಸಿಯಂ ಬಂದೀವಿ. ಈ ರೀತಿ ಹೊರಗಿನ ಚಿತ್ರಣ ಐತಿ. ಒಳಗೆ ಹೋಗಿ ಅಲ್ಲಿ ಅವರ ಚಿತ್ರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಈಗ ಒಳಗೆ ಹೊಂಟೀವಿ ನೋಡ್ರಿ. ಇದು ದ್ವಾರ ಬಾಗಿಲು, ಮೇನ್ ಎಂಟ್ರೆನ್ಸ್ ಗೇಟ್ ಈ ರೀತಿ ಐತಿ. ಒಳಗೆ ಹೋಗಿ ನೋಡೋಣ ಬನ್ರಿ. ಮ್ಯಾಲೇನೈತಲ್ಲ ಶಿವಾಜಿ ಮಹಾರಾಜರದು ಧ್ವಜ ಹಾರಾಡಕತ್ತೈತಿ ನೋಡ್ರಿ. ಇದು ನೋಡ್ರಿ, ಶಿವಾಜಿ ಮಹಾರಾಜರು ಏನೈತಲ್ಲ ಅವರು ಅಂಬಾಭವಾನಿಗೆ ಪೂಜೆಯನ್ನು ಮಾಡ್ತಾಯಿದ್ರು. ಅವರು ಯೋಗ ಒಳಗೆ ಆ ಭಂಗಿ ಒಳಗೆ ಕುಂತಿರುವ ಒಂದು ದೃಶ್ಯವನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆ ಇಲ್ಲಿ ತಾಯಿ ಅಂಬಾಭವಾನಿ, ಆ ತಾಯಿಯ ದೇವಿಯ ದರ್ಶನವನ್ನು ನಾವು ಈಗ ಪಡೆಯೋಣಂತ. ಹಾಗೆ ನಾವು ಇಲ್ಲಿ ಮುಂದಕ್ಕೆ ಬಂದೀವಿ ಅಂದರೆ ಇಲ್ಲಿ ನಾವು ನೋಡ್ಬೋದು ಒಂದು ಅಂದರೆ ಅವರು ಸುಮಾರು ಎಷ್ಟು ರಾಜ್ಯವನ್ನು ಗೆದ್ದಿದ್ದಾರೆ ಆ ರಾಜ್ಯದ ಒಂದು ದೃಶ್ಯನ, ಆ ಕೋಟೆಯ ದೃಶ್ಯನ, ಬೆಟ್ಟ ಗುಡ್ಡ ಮತ್ತು ಇಲ್ಲೆಲ್ಲವನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಧ್ವಜ ಅದು ಐತಿ ನೋಡ್ರಿ, ಕಂಪ್ಲೀಟಾಗಿ ಆ ಬೆಟ್ಟದ ಮೇಲೆ ಯಾವ ರೀತಿ ಐತಿ. ಇಲ್ಲಿ ನಾವು ಮ್ಯೂಸಿಯಮ್ಗೆ ಬಂದ್ವಿ ಅಂದ್ರೆ 4 ಕಡೆ ಐತಿ. ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪೇಟ ಆಗಿರ್ಬೋದು, ಅವರಿಗೆ ತಾಯಿ ಅಂಬಾಭವಾನಿ ಏನೈತಲ್ಲ ಒಲಿದು ಖಡ್ಗವನ್ನು ಕೊಟ್ಟಿದ್ದಂಥ ದೃಶ್ಯವನ್ನು ನಾವು ಇಲ್ಲಿ ನೋಡ್ಬೋದು. ಅಲ್ಲಿ ಖಡ್ಗವನ್ನು ನಾವು ಈಗ ನಿಮ್ಗೆ ತೋರಿಸೀವಿ. ಶಿವಾಜಿ ಮಹಾರಾಜರವರು ಪೇಟ ಕೂಡ ನಾವು ನೋಡಿದ್ವಿ.
ಹಾಗೆ ನಾವು ಪಕ್ಕಕ್ಕೆ ಬಂದ್ವಿ ಅಂದ್ರೆ ಇಲ್ಲಿ ಇನ್ನೂ ಒಂದು ಮ್ಯೂಸಿಯಮ್ ಐತಿ. ಇಲ್ಲಿ ಒಳಗೆ ಹೋಗಿ ಅಲ್ಲಿ ಏನೇನೈತಿ ಅನ್ನೋದನ್ನು ನೋಡೋಣಂತ. ಇಲ್ಲಿ ಏನೈತಲ್ಲ ಅಂದರೆ ಶಿವಾಜಿ ಮಹಾರಾಜರ ಒಂದು ಅವರ ಅರಸರಿದ್ದರಲ್ಲ ಅವರು ಪೀಠಾಲಂಕಾರವನ್ನು ಮಾಡಿದ್ದು, ಹಾಗೆ ಆ ಪೀಠದೊಳಗೆ ಕುಳಿತುಕೊಂಡಿದ್ದಾರ. ಅಲ್ಲಿ ಸಾಮಂತರಾಗಿರ್ಬೋದು, ಹಾಗೆ ಅಲ್ಲಿ ಪಂಡಿತರು ಮತ್ತು ಬೇರೆ ರಾಜ್ಯದವರು, ಹಾಗೆ ಮಂತ್ರಿಗಳು ಅವರೆಲ್ಲ ಏನೈತಲ್ಲ ಆಸ್ಥಾನ ಒಳಗೆ ಯಾವ ರೀತಿ ಕುಂತು ಚರ್ಚೆಯನ್ನು ಮಾಡ್ತಾಯಿದ್ರು ನೋಡ್ರಿ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ತಾಯಿ ಜೀಜಾಬಾಯಿ ಅವರು ಕೂತಿದ್ದಾರೆ ಬಲಕ್ಕೆ, ಹಾಗೆ ಅವರ ತಂದೆ ಆಗಿರ್ಬೋದು, ಹಾಗೆ ಅವರ ಮಂತ್ರಿಗಳಾಗಿರ್ಬೋದು ಮತ್ತು ಸಾಮಂತರ ಬೇರೆ ರಾಜ್ಯದವರು ಕೂಡ ನಾವು ಇಲ್ಲಿ ಕುಂತಿದ್ದನ್ನು ನೋಡ್ಬೋದು. ಹಾಗೆ ಮಂತ್ರಿಗಳು ಕೂಡ ಇಲ್ಲಿ ಓದ್ಲಿಕ್ಕತ್ತಾರ ನೋಡ್ರಿ. ಬೇರೆ ಒಂದು ರಾಜ್ಯದ ಲೇಖನವನ್ನು ನಾವು ನೋಡ್ಬೋದು. ಮೇಲೆ ಎಲ್ಲ ನಾವು ನೋಡ್ಬೋದು ನೋಡ್ರಿ ಇಲ್ಲಿ ಮತ್ತು ಶಿವಾಜಿ ಮಹಾರಾಜರ ನೇರ ದೃಶ್ಯವನ್ನು ಇಲ್ಲಿ ನಾವು ಕಾಣ್ಬೋದು. ಕಂಡು ಹಾಗೆ ಬಂದ್ವಿ ಅಂದರೆ ಇಲ್ಲಿ ಪಕ್ಕದಲ್ಲೇ ಚಿತ್ರಣವನ್ನು ನೋಡ್ಬೋದು. ತಾಯಿ ಜೀಜಾಬಾಯಿ ಅವರು ಏನಂತೆಲ್ಲ ಕೋರಿಕೊಳ್ತಾ ಇದ್ರು ಅಂಬಾಭವಾನಿಗೆ ಮಗುವಾಗಲಿ ಅಂತಂದು. ಹಾಗೆ ಬಂದ ನಂತರ ಇಲ್ಲಿ ಶಿಶು ಇದ್ದಾಗ ಅವರು ತುಂಟಾಟ ಆಡುವುದನ್ನು ನೋಡ್ಬೋದು. ತೊಟ್ಟಿಲೊಳಗೆ ತಾಯಿ ಜೀಜಾಬಾಯಿ ಅವರು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಲಾಲನೆ ಪಾಲನೆ ಮಾಡುವುದು, ಹಾಗೆ ಶಿವನನ್ನು ಆರಾಧನೆ ಮಾಡ್ತಾ ಇರೋದು, ಶಿವನಂತ್ರ ಬೇಡ್ಕೊಳ್ತಾ ಇರೋದು, ಹಾಗೆ ಜೀಜಾಬಾಯಿಯವರು ಛತ್ರಪತಿ ಶಿವಾಜಿಯವರಿಗೆ ಬೋಧನೆ ಮಾಡ್ತಾ ಇರೋ ದೃಶ್ಯವನ್ನು ನಾವು ಇಲ್ಲಿ ಕಾಣ್ಬೋದು. ಜೀಜಾಬಾಯಿಗೆ ಹಾಗೆ ದಾಸಿಯವರು ಏನೈತಲ್ಲ ಸೇವೆ ಮಾಡ್ತಾ ಇರೋದು. ಹಾಗೆ ಇವರು ಯುದ್ಧಕ್ಕೆ ಹೋಗಬೇಕಾದ್ರೆ ಸಾಕಷ್ಟು ಸೈನ್ಯದ ಜೊತೆ ಅವರು ಹೋಗ್ತಾ ಇರೋದನ್ನು ನಾವು ಈ ಒಂದು ಮ್ಯೂಸಿಯಂ ಒಳಗೆ ನಾವು ಕಾಣ್ಬೋದು. ಹಾಗೆ ನಾವು ಮುಂದೆ ಬಂದ್ವಿ ಅಂದ್ರೆ ತಾವು ಸಾಕಷ್ಟು ಕಡೆಯಿಂದ ಸುರಂಗ ಮಾರ್ಗದೊಳಗೆ ಯುದ್ಧಕ್ಕಾಗಿ ಬರ್ತಾ ಇರ್ತಾರಲ್ಲ ಆ ದೃಶ್ಯವನ್ನು ನಾವು ಇಲ್ಲಿ ಕಾಣ್ಬೋದು. ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ನೋಡ್ರಿ. ಅದೆಲ್ಲ ಅಲ್ಲಿ ಮ್ಯೂಸಿಯಮ್ಗೆ ಹೋಗಿದ್ವಿ ಅಂದ್ರೆ ನಾವು ಕಾಣ್ಬೋದು. ಇಲ್ಲಿ ನೋಡ್ರಿ ಸಾಕಷ್ಟು ಪಂಡಿತರದಾರ. ಪಂಡಿತರ ಜೊತೆ ಅವರು ಒಂದು ಆಸ್ಥಾನದೊಳಗೆ ಅವರು ಕುಂತು ಅವರು ಮಾತಾಡ್ತಾ ಇರೋದನ್ನು ನಾವು ನೋಡ್ಬೋದು. ಆ ಥರ ದೃಶ್ಯವನ್ನು ಇಲ್ಲಿ ಕಾಣ್ಬೋದು. ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮತ್ತು ಅವರು ಜೊತೆ ಯುದ್ಧ ಆಡ್ತಾ ಇರೋದನ್ನು ಇಲ್ಲಿ ನೋಡ್ಬೋದು ನೋಡ್ರಿ. ಶಿವಾಜಿ ಮಹಾರಾಜರು ಯಾವ ರೀತಿ ಸಾಡ್ತಾಯಿದ್ರು, ಯುದ್ಧ ಮಾಡ್ತಾಯಿದ್ರು, ಶತ್ರುಗಳ ಜೊತೆ ಹೋರಾಟ ಮಾಡ್ತಾ ಇರೋದನ್ನು ನಾವು ಇಲ್ಲಿ ಕಾಣ್ಬೋದು. ಯುದ್ಧದ ದೃಶ್ಯವನ್ನು ಅವರು ಹಿಂದಿಂದ ಬಂದು ಖಡ್ಗದ ಹಾಕಿದ್ದಾರೆ ನೋಡ್ರಿ. ಎಲ್ಲ ದೃಶ್ಯವನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ದೃಶ್ಯ ನೋಡ್ಬೋದು ನೋಡ್ರಿ. ಛತ್ರಪತಿ ಶಿವಾಜಿಯವರು ಒಂದು ಯಾವ ರೀತಿ ಜಿಗುದು ಮಾಡಿ ಯುದ್ಧ ಮಾಡ್ತಾಯಿದ್ರು, ಯುದ್ಧದ ದೃಶ್ಯ ಇವೆಲ್ಲ ಇಲ್ಲಿ ಹಾಕಿದ್ದಾರೆ ಮ್ಯೂಸಿಯಂ ಒಳಗೆ. ಮತ್ತು ಒಂದು ಬಾಕ್ಸ್ ಒಳಗಿಂದ ಅವರು ಆಡ್ಕೊಂಡು ಹಾಗೆ ಹೊರಗೆ ಬಂದು ಯುದ್ಧ ಮಾಡ್ತಾ ಇರೋ ದೃಶ್ಯ. ಇಲ್ಲಿ ಜೀಜಾಬಾಯಿಯವರು ಕೂತಿದ್ದಾರೆ, ಹಾಗೆ ಶಿವಾಜಿ ಮಹಾರಾಜರು ಕುಂತಿದ್ದಾರೆ. ಅಲ್ಲಿ ಬಂದು ಸಾಮಂತರು ಬೇರೆಯವರು ಬಂದು ದೂರನ್ನು ಕೊಡ್ತಾ ಇರೋದನ್ನು ನೋಡ್ಬೋದು. ಇಲ್ಲಿ ನೋಡ್ರಿ ಸಾಕಷ್ಟು ಸೈನಿಕರದೆಲ್ಲ ಅದರ ಇಲ್ಲಿ. ಮತ್ತು ನೊಂದ ಎಲ್ಲ ಜನರು ಏನೈತಲ್ಲ ಅವ್ರ ಹತ್ರ ಬಂದು ಕೇಳ್ಕೊತಾ ಇರೋ ದೃಶ್ಯವನ್ನು, ಹಾಗೆ ಆನೆ ಮೇಲೆ ಶಿವಾಜಿ ಮಹಾರಾಜರು ಕುಂತಿದ್ದ ದೃಶ್ಯವನ್ನು ನಾವು ನೋಡ್ಬೋದು. ಇಲ್ಲಿ ಕಾಣ್ಬೋದು ನೋಡ್ರಿ. ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ಆನೆಗಳು, ಹಾಗೆ ಸಾಕಷ್ಟು ಸೈನಿಕರು ವಧೆ ಆಗ್ತಾ ಇರೋದು ಅವೆಲ್ಲವನ್ನು ಮತ್ತು ಇಲ್ಲಿ ನೋಡ್ಬೋದು. ಇಲ್ಲಿ ಬೇರೆ ರಾಜ್ಯದವ್ರ ಜೊತೆ ಒಂದಾಗಿರುವ ದೃಶ್ಯ ಮತ್ತು ಆನೆ ಜೊತೆ ಸೆಣಸಾಡಿರುವ ದೃಶ್ಯವನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆ ಮುಂದಕ್ಕೆ ಬಂದ್ವಿ ಅಂದ್ರೆ ಈ ಮ್ಯೂಸಿಯಮ್ಗೆ ಬಂದ್ವಿ ಅಂದರೆ ಎಲ್ಲವನ್ನು ನಾವು ನೋಡ್ಬೋದು. ಮತ್ತು ಎಲ್ಲರ ಜೊತೆ ಸಮಾನಾಗಿ ನೆಲಕ್ಕೆ ಕೂತು ಊಟ ಮಾಡಕತ್ತಿದ್ದು, ಹಾಗೆ ಶಿವಲಿಂಗಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಪೂಜೆಯನ್ನು ಸಲ್ಲಿಸ್ತಾಯಿದ್ರು. ಹಾಗೆ ವೆಂಕಟೇಶ್ವರನ ಸ್ವಾಮಿಗೂ ಪೂಜೆಯನ್ನು ಸಲ್ಲಿಸ್ತಾಯಿದ್ರು. ಹಾಗೆ ತಂದೆ ಜೊತೆ
ಮಾತಾಡ್ತಾ ಇರೋ ದೃಶ್ಯ ಹಾಗೆ ಎಲ್ಲವನ್ನ ನೋಡಿ ಹಾಗೆ ನಾವು ಇಲ್ಲಿ ಹೊರಗೆ ಬಂದ್ವಿ ಅಂದ್ರೆ ಒಂದು ಇಲ್ಲಿ ಒಂದು ಬಿಲ್ವ ಪತ್ರೆ ಗಿಡ ಐತಿ. ಹಾಗೆ ಏನೈತಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ಶಿವನನ್ನ ಪೂಜಿಸ್ತಾ ಇದ್ರು. ಅಲ್ಲಿ ಕೂಡ ಇಲ್ಲಿ ನೋಡ್ಬೋದು ಶಿವಲಿಂಗವ ದರ್ಶನವನ್ನ ಮಾಡೋಣಂತ. ಇದು ಸುಮಾರು ವರ್ಷದ ಹಳೆಯದು ಐತಿ. ಶಿವನ ಲಿಂಗದ ಮೇಲೆ ಸದಾಕಾಲ ನೀರು ಬೀಳ್ತಾ ಇರುತ್ತೆ. ಇದು ನೋಡ್ರಿ ಬಿಲ್ವ ಪತ್ರೆ ಗಿಡ ಐತಿ. ಹಾಗೆ ಇಲ್ಲಿ ನೋಡ್ಬೋದು ಅಂದರೆ ಸಾಕಷ್ಟು ರಾಜವನ್ನು ಛತ್ರಪತಿ ಶಿವಾಜಿ ಮಹಾರಾಜರೇನಂತೆಲ್ಲ ಗೆದ್ದಿದ್ದಾರೆ. ಇವಾಗಲೂ ನೋಡ್ಬೋದು ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಹಾಗೆ ನಾನು ಈ ಎಲ್ಲ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.